ಯೋ ನಾವಿವತ್ತು ಲೆಟ್ರಿನ್ ಮೂವಿನ ರೋಸ್ಟ್ ಮಾಡ್ತಾ ಇದೀವಿ. ಶ್ರೀ ಕೃಷ್ಣನ್ ಭಜನೆ ಮಾಡೋಣ, ಏನೂ ಆಗಲ್ಲ. ಇದು ಪ್ಯಾನ್ ಇಂಡಿಯಾ ಮೂವಿ ಮಾಡಕ್ ಹೋಗಿ ಪ್ಯಾನ್ ಇಂಡಿಯಾದಲ್ಲಿ ಕನ್ನಡ ಇಂಡಸ್ಟ್ರಿ ಮರ್ಯಾದೆ ತೆಗೆದಿದೆ. ಗುರು KGF ಸಲಾರ್ ತರ ಒಂದು ಒಳ್ಳೆ ಪ್ಯಾನ್ ಇಂಡಿಯಾ ಮೂವಿ ನೋಡಿದ್ಮೇಲೆ ಮತ್ತೆ ಅದೇ ತರ ಮೂವಿ ಬರೋ ಒಳಗೆ ಈ ತರ 10 ಪಾನ್ ಮಸಾಲಾ ಮೂವಿ ಬಂದಿರುತ್ತೆ. ನೀವೆಲ್ಲ ಸಂತೋಷದಲ್ಲಿದ್ದೀರಿ, ಆದ್ರೆ ನಾನ್ ಸಂತೋಷದಲ್ಲಿಲ್ಲ. ಈ ಮೂವಿನ 13 ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಮಾಡಿ ಕೊರಿಯನ್, ಸ್ಪ್ಯಾನಿಷ್, ಅರಬಿಕ್, ಜಪಾನೀಸ್, ರಷ್ಯನ್ ಲೆವೆಲ್ ಅಲ್ಲಿ ಮೂವಿನ ಇಷ್ಟು ಖರಾಬಾಗೂ ಮಾಡ್ಬೋದು ಅಂತ ತೋರಿಸಿದ್ದಾರೆ. ಈ ನನ್ನ ಮಕ್ಕಳು ಅನ್ನ ತಿಂತಾರ ತಿಂತಾರಣ್ಣ ಈ ನನ್ನ ಮಕ್ಕಳು. ಆದ್ರೆ ಎಲ್ಲ ಬೇರೆ ಬೇರೆ ಲ್ಯಾಂಗ್ವೇಜ್ ಅವ್ರು ನೋಡಿದ್ರು ಎಲ್ಲ ರಿವ್ಯೂ ಲ್ಯಾಂಗ್ವೇಜ್ ಸೇಮೇ ಇತ್ತು. ರಕ್ಷಕ್ ಬುಲೆಟ್ ಕಾಲೇಜ್ CGP ಈ ಮೂವಿ ರೇಟಿಂಗ್ ಗಿಂತ ಜಾಸ್ತಿ ಇದೆ. ಇನ್ನೊಂದು 10 ಮಾಸ್ ಡೈಲಾಗ್ ಬಿಟ್ರೆ ಇಡೀ ಕರ್ನಾಟಕನೇ ನಮ್ದು ಕೊಂಡ್ಕೊಬಹುದು. ಒಂದು ಸ್ವಿಫ್ಟ್ ಕಾರ್ಗಳೆಲ್ಲ ಇತ್ತು, ಅದನ್ನೆಲ್ಲ ಅಡ ಇಟ್ಟು ತುಂಬಾ ಕಷ್ಟಪಟ್ಟು ಶ್ರಮಿಸಿ ಮಾಡಿದಂತ ಸಿನಿಮಾ. ಅಮೆರಿಕನ್ ಕೂತ್ಗಳಲ್ಲಿ ಈ ಕಿತ್ತೋಗಿರೋ ಪೆಂಡಾಲು 4 ಬಾಳೆ ಕಂಬಕ್ಕೆ 1 ಕೋಟಿ ರೂಪಾಯಿ ಆಗ್ಬಿಡುತ್ತಾ? ಛೇ ಈ ತರ ಲೆಟ್ರಿನ್ ಮಾಡಕ್ ಯಾಕೆ ಅಷ್ಟು ಕಷ್ಟಪಟ್ಟೆ? ಒಂದು ಬಾಳೆಹಣ್ಣು ತಿಂದಿದ್ರು ಈಸಿಯಾಗಿ ಬಂದಿರೋದು. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಲೋ, ಒಂದು ಹಸಿರು ಸೀರೆ, ಒಂದು ಫೋನು, ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಕೊಟ್ರೆ ಈ ಫಿಲ್ಮ್ ನ ನಿನ್ಗಿಂತ ಚೆನ್ನಾಗಿ ಮಾಡ್ಬೋದು ಗುರು. ನಾಳೆ ಮಾತಾಡೋಣ ಬನ್ನಿ, ತಲೆ ಕೆಡಿಸ್ಕೋಬೇಡಿ. ಇನ್ನ ಕ್ರಿಯೇಟ್ ಮಾಡಿರೋ ಈ ಫೀಲ್ಡ್ ಸೆಟ್ಸ್ ಗಿಂತ ಕ್ರಿಕೆಟ್ ಆಡೋ ಮಕ್ಕಳಿಗೆ 4 ಬಿಸ್ಕೆಟ್ ಪ್ಯಾಕ್ ಕೊಟ್ರೆ ತಿಂದು ಆ ಕವರಲ್ಲೇ ಈ ತರ ಫೀಲ್ಡ್ ಕ್ರಿಯೇಟ್ ಮಾಡ್ತಾರೆ. ಇನ್ನ ಸ್ವಲ್ಪ ನಮ್ ಹೀರೋ ಹತ್ರ ಬರೋಣ. ನಮ್ ಧ್ರುವ ಸರ್ಜಾ ಅವರು ಬಹದ್ದೂರ್, ಅದ್ದೂರಿ ಅಂತ ಒಳ್ಳೊಳ್ಳೆ ಫಿಲ್ಮ್ ಮಾಡಿ ಈಗ ಈ ತರ ಕಿತ್ತೋಗಿರೋ ಫಿಲ್ಮ್ ಯಾಕೆ ಮಾಡ್ತಿದ್ದಾರೆ ಗೊತ್ತಿಲ್ಲ ಗುರು. ಕುರಿಗಳು ಸರ್ ತಂಡದ ವತಿಯಿಂದ ಆತ್ಮೀಯ ಕುರಿಗೆ ಪ್ರೀತಿಯ ಸನ್ಮಾನ. ಅಂಡ್ ಆಸ್ ಎ ಆಡಿಯನ್ಸ್ ಆಗಿ ಹಾನೆಸ್ಟ್ ಒಪಿನಿಯನ್ ಕೊಟ್ಟಿಲ್ಲ ಅಂದ್ರೆ ಇಂಡಸ್ಟ್ರಿಯಲ್ಲಿ KGF ಸಲಾರ್ ತರ ಮಾಡ್ತೀವಿ ಅಂತ ಲೆಟ್ರಿನು, ವಾಮಿಟೋ ಅಂತ ಮೂವೀಸೇ ಬರ್ತಾ ಹೋಗುತ್ತೆ. ಅವ್ರಿಗೆ ಆ ಟೈಮಲ್ಲಿ ಏನು ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ. ಅವ್ರ ಮಾತಿಗೆ ನಮಗೆ ಸಾಧ್ಯನಾ? ಆಮೇಲೆ ಇದು ಆಗಕ್ಕೆ ಸಾಧ್ಯನಾ? ಈ ಧ್ರುವ ಸರ್ಜಾ ಅವ್ರ ಮೂವೀಸ್ ಹೇಗಿರುತ್ತೆ ಅಂತ ಗೊತ್ತಾಗ್ಬೇಕಂದ್ರೆ ನಿಮ್ ಚಪ್ರಿ ಫ್ಯಾನ್ಸ್ ನಿಮ್ ಮನೆ ಹತ್ರ ಬಂದ್ ಮಾಡೋ ಜಾತ್ರೆ ಹೆಂಗಿರುತ್ತೆ. ಅವ್ರು ನಿಮ್ಗೆ ಜಾತ್ರೆ ತೋರಿಸ್ತಾರೆ, ನೀವು ಅದನ್ನೇ ಬಿಗ್ ಸ್ಕ್ರೀನ್ ಅಲ್ಲಿ ತೋರಿಸ್ತೀರಾ. ಸೊ ಈಗ ಏನ್ ಹೇಳ್ತೀನಿ ಅದು ಹೀರೋ ಕ್ಯಾರೆಕ್ಟರ್ ಬಗ್ಗೆ. ಈ ಮೂವಿಲಿ ಹೀರೋ ಆಕ್ಟಿಂಗ್ ಏನು ಅಂದ್ರೆ ಫುಲ್ ಮೂವಿಲಿ ಇಷ್ಟೇ ಆಕ್ಟಿಂಗ್ ಗುರು. ಇದನ್ನ ನೋಡಿದ್ರೆ ಇವನೇ ಕಾಡ್ ಕಡೆ ಹೋಗಿದ್ನೋ ಇಲ್ಲ ಕಾಡ್ ಕಡೆಯಿಂದಾನೇ ಯಾವ್ದಾರು ಇವನ್ ಮನೆ ಕಡೆ ಬಂದಿತ್ತ ಅಂತ ಡೌಟ್ ಗುರು. ಓ ಈಗ ಕ್ಲಿಯರ್ ಆಯ್ತು ಬಿಡು. ಈ ಮೂವಿಲಿ ರೇಬಿಸ್ ಬಂದಂಗೆ ಆಕ್ಟ್ ಮಾಡಿದ್ದು ಇವನು, ಆದ್ರೆ ಆಕ್ಚುಲ್ ಆಗಿ ಹುಚ್ಚಿಡ್ದಿದ್ದು ನಮ್ಗೆ ಗುರು. ಈ ಮೂವಿಲಿ ನಾನ್ ಬ್ಯಾಡ್ ಗಾಯ್ ಅಂತ ಅವನೇ ಹೇಳ್ಕೊಂಡು ಗೋಣಿ ಚೀಲದ ತರ ಟೀ ಶರ್ಟ್ ಹಾಕೊಂಡಿರ್ತಾನೆ. ನನ್ಗೆ ಗೊತ್ತೇ ಇರ್ಲಿಲ್ಲ ಗುರು ಈ ಮೂವಿ ಕಾಡಲ್ಲೆಲ್ಲ ರಿಲೀಸ್ ಆಗಿದೆ ಅಂತ. ಅಂಡ್ ಇವನ್ನ ಪಾಕಿಸ್ತಾನ್ ಪ್ರಿಸನ್ಗೆ ಹಾಕಿದ್ದಾರೆ. ಬ್ಯಾಂಗ್ಳೂರಲ್ಲೇ ಕನ್ನಡ ಮಾತಾಡಲ್ಲ ಅಂತ ಹೊಡೆದಾಡ್ತಿರ್ತಾರೆ. ಅಂಡ್ ಈ ಮೂವಿಲಿ ನೋಡಿದ್ರೆ ಪಾಕಿಸ್ತಾನದವ್ರು ಕನ್ನಡ ಮಾತಾಡ್ತಾ ಇದ್ದಾರೆ. ಅಂಡ್ ಹೀರೋಗೆ ಯಾವ್ದೋ ಇಂಜೆಕ್ಷನ್ ಕೊಟ್ಟಿರೋದ್ರಿಂದ ಇವನು ಈ ಬೀದಿ ನಾಯಿ ತರ ಆಕ್ಟ್ ಮಾಡ್ತಿದ್ದಾನೆ ಅಂತ ಹೇಳಿದ್ದಾರೆ. ಆದ್ರೂ ಈ ಕರ್ಮ ನನ್ ಕೈಯಲ್ಲಿ ನೋಡಕ್ ಆಗ್ತಿಲ್ಲ ಗುರು. ನಾಯಿ ಬೊಗಳ ಶಬ್ದ ಬರ್ತದೆ, ಅಲ್ಲ ಅವನಿರ್ತಾನೆ ಹಿಡ್ಕೊಂಡು ನಾಯಿಗೆ ಬಡ್ದಂಗ್ ಬಡೀರಿ ಹೇಳ್ತೀನಿ. ಈ ಮೂವಿಲಿ ಏನ್ ವರ್ಕ್ ಆಗಿದೆಯೋ ಗೊತ್ತಿಲ್ಲ ಗುರು, ಆದ್ರೆ ಇಂಜೆಕ್ಷನ್ ಮಾತ್ರ ಕರೆಕ್ಟ್ ಆಗಿ ವರ್ಕ್ ಆಗಿದೆ. ಅರ್ಥ ಆಯ್ತು ಅನ್ಸುತ್ತೆ. ಅಂಡ್ ಅರ್ಧ ಫಿಲ್ಮ್ ಅಲ್ಲಿ ನಾನ್ ಯಾರು ಅಂತ ನಮಗೆ ಕೇಳ್ತಾ ಇರ್ತಾನೆ. ನೀನ್ ಯಾವ ಜಾತಿ ಪ್ರಾಣಿ ಅಂತ ಹೇಳೋದ್ ಕಷ್ಟ ಗುರು. ಆದ್ರೆ ಫಿಲ್ಮ್ ಹೋದವ್ರಿಗಂತೂ ಗೊತ್ತಾಯ್ತು ಅವ್ರು ಯಾರು ಅಂತ. ಅಂಡ್ ಯಾವ ನನ್ ಮಗ ಈ ಮೂವಿ ಮ್ಯೂಸಿಕ್ ಮಾಡಿದ್ ಗುರು. ಮೂವಿಲಿ ಮ್ಯೂಸಿಕ್ ಇಲ್ಲ, ಮ್ಯೂಸಿಕ್ ಅಲ್ಲೇ ಮೂವಿನ ಮುಳುಗ್ಸಿದಾನೆ. ಅಂಡ್ ಹೋಗ್ಲಿ ಮ್ಯೂಸಿಕ್ ಆದ್ರೂ ಚೆನ್ನಾಗಿದ್ಯಾ? ಅದು ಇಲ್ಲ, ಅದ್ರಕ್ಕಿಂತ ಚೆನ್ನಾಗಿ ಪುಂಗಿ ಸೌಂಡೇ ಇರುತ್ತೆ. ಅಂಡ್ ಈ ಮೂವಿಲಿ RS ಶಾ, ನತನ್ ಜಾನ್ಸ್ ಕರ್ಸಿ ನಮ್ಮ ಇಂಡಸ್ಟ್ರಿ ಮರ್ಯಾದೆ ತೆಗೆದು ಅವ್ರನ್ನೂ ಕಾಮಿಡಿ ಪೀಸ್ ಮಾಡಿದ್ದಾನೆ ಗುರು. ಇವರೆಲ್ಲ ಮ್ಯಾಡ್ ಮ್ಯಾಕ್ಸ್ ಸ್ಟ್ರೀಟ್ ಫೈಟ್ ಮೂವಿ ಮಾಡಿದವರು. ಅವ್ರನ್ನ ಕರ್ಕೊಬಂದು ಈ ಕಾರ್ಟೂನ್ ಅಲ್ಲಿ ಆಕ್ಟ್ ಮಾಡಿಸಿದ್ಯಲ್ಲ, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಫುಲ್ ಫಿಲ್ಮ್ ಗ್ರೀನ್ ಸ್ಕ್ರೀನ್ ಅಲ್ಲೇ ಶೂಟಿಂಗ್ ಆಗಿದೆ ಗುರು. ಪ್ರೊಡ್ಯೂಸರ್ಗೆ ಏನು ರಿಟರ್ನ್ ಸಿಗದೆ ಮನೇಲಿರೋ ಎಲ್ಲ ವಸ್ತು ಮಾರೋ ಪರಿಸ್ಥಿತಿಗೆ ತಂದಿಟ್ಟಿದ್ದಾನೆ ಈ ಡೈರೆಕ್ಟರ್. ನಿನ್ ವಾಚು, ಉಂಗ್ರ, ಚೈನು, ಬ್ರೇಸ್ಲೆಟ್ ನೆಲ್ಲ ಮಾರ್ವಾಡಿ ಅಂಗಡಿಲಿ ಅಡ ಇಡ್ಸಿ ನಿನ್ನ ಫುಲ್ ಬರ್ಬಾದ್ ಮಾಡಿಸಿ ಈ ಊರಲ್ಲಿ ಭಿಕ್ಷೆ ಇತ್ತಂಗ್ ನಾನ್ ಮಾಡಿಸ್ಲಿಲ್ಲ. ಕೊನೆಗೆ ಉಳಿದಿದ್ ಒಂದೇ ಅನ್ಕೊಂತೀನಿ, ಪ್ರೊಡ್ಯೂಸರ್ ವೈಫ್ಗೆ ಸ್ಯಾರಿ ತಗೊಂಡ್ ಹೋಗೋ ಬದಲು ಈ ಗ್ರೀನ್ ಸ್ಕ್ರೀನ್ ಕೊಡ್ಬೇಕಾಗ್ಬೋದು. ಆಯ್ಕೊಂಡ್ ತಿಂತಿದ್ವಿ, ತಿರ್ಕೊಂಡ್ ತಿನ್ನೋಂಗ್ ಮಾಡ್ಬಿಟ್ಟ.
ಫಿಲ್ಮ್ ಅಲ್ಲಿ ಲೆಟ್ರಿನ್ ಸಾಯಲ್ಲ ಅಂತ ಹೇಳಿದ್ದಾರೆ. ರೀಸನ್ ಏನಿರ್ಬೋದು ಹೇಳಿ? ಯಾಕೆ ಅಂದ್ರೆ ಅವನು ಹನುಮಾನ್ ಜಯಂತಿ ದಿನ ಹುಟ್ಟಿದ್ನಂತೆ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ನೀವು ಮಿಸ್ಟೇಕ್ ಮಾಡ್ಕೊಂಡಿದ್ರಿ, ಇವನು ಮಾರ್ಚ್ 3 ಹುಟ್ಟಿದ್ ಗುರು, ಕಾಡು ಪ್ರಾಣಿಗಳ ದಿನ. ನನ್ನ ನೋಡಿದ್ರೆ ನಿಮ್ಗೆ ಆ ಥರ ಅನಿಸ್ತದ. ಅಂಡ್ ಅವನು ಇಂಡಿಯನ್ ಅಂತ ಗೊತ್ತಾಗ್ಬೇಕಂತ 10 ಅಡಿ ಟ್ಯಾಟೋ ಹಾಕಿದ್ದಾರೆ. ವಾ, ಇಲ್ಲ ಅಂದ್ರೆ ಅವ್ನ ಮುಖ ನೋಡಿ ನಮ್ಗೆ ಗೊತ್ತೇ ಆಗ್ತಿರ್ಲಿಲ್ಲ ನೋಡು. ನಾವ್ ಇವನ್ನ ಲಿಯೋನಾರ್ಡೋ ಡಿಕ್ಯಾಪ್ರಿಯೋ ಫ್ರಮ್ ಬ್ರಾಂಕ್ಸ್ ಝೂ ಇನ್ ನ್ಯೂಯಾರ್ಕ್ ಸಿಟಿ ಅನ್ಕೊಂತಿದ್ವಿ. ಇನ್ನ ಮುಕ್ಕಾಲ್ ಪಿಕ್ಚರ್ ಪರವಾಗಿಲ್ಲ ಅಂತ ಕೇಳಿದ್ರೆ ಲಿಟ್ರಲಿ ಏನಿದೆ ಗೊತ್ತಾ? ಸೇಮ್ ಇದೇ ತರ ಸೌಂಡು ಮತ್ತೆ ಇದೇ ತರ ಆಕ್ಟಿಂಗ್. ವಾಟ್ ನಾನ್ಸೆನ್ಸ್ ಇಟ್ ಈಸ್, ವಾಟ್ ನಾನ್ಸೆನ್ಸ್. ಗೌರ್ಮೆಂಟ್ ಬಸ್ಸನ್ ಫ್ರೀ ಮಾಡಿದಾಗ ಒಂದೂರಿಂದ ಪಕ್ಕದೂರಿಗೆ ಹೋಗೋದನ್ನ ಕೇಳಿದೀವಿ. ಇಲ್ಲಿ ಅಣ್ಣದು ಸ್ಟೋರಿ ಅದೇ ತರ ಒಂದ್ ದೇಶದಿಂದ ಮತ್ತೊಂದ್ ದೇಶಕ್ಕೆ ಸ್ಟೋರಿ ಚೇಂಜ್ ಆಗ್ತಾನೆ ಇದೆ ಗುರು. ನಾನು ಸುಮ್ ಕೂರೋ ಮಗ ಅಲ್ಲ. ಇನ್ನ ಬೇರೆ ಪ್ಲಾನೆಟಿಗೆ ಹೋಗೋದು ಒಂದೇ ಬಾಕಿ ಇತ್ತು. ಮೋಸ್ಟ್ಲಿ ಪಾರ್ಟ್ 2 ಬಂದ್ರೆ ಅದೇ ಸ್ಟೋರಿ ಇರ್ಬೇಕು. ಅಷ್ಟು ನೋವು ಕೊಟ್ಬಿಟ್ರು, ನನ್ನ ಅಷ್ಟು ಹಿಂಡ್ಬಿಟ್ರು, ನನ್ನ ಎಷ್ಟು ಹಿಂಡ್ಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ. ಅಂಡ್ ಮೂವಿ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಡಬಲ್ ಆಕ್ಟಿಂಗ್ ಇದೆ. ಅಂಡ್ ಆ ಸೀನ್ ನ ನೀವೇನಾದ್ರೂ ನೋಡಿದ್ರೆ ಎಡಿಟರ್ಗೆ ಡೈರೆಕ್ಟರ್ಗೆ ಡಬಲ್ ಬ್ಯಾರಲ್ ಅಲ್ಲಿ ಶೂಟ್ ಮಾಡೋಣ ಅನ್ಸುತ್ತೆ. ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲಾಂದ್ರೆ ಫೋಟೋನೇ. ಇದಕ್ಕಿಂತ ಚೆನ್ನಾಗಿ ನಮ್ಮ ವಿಷ್ಣುದಾದ ಫಿಲ್ಮ್ ಅಲ್ಲಿ ಆ ಕಾಲದಲ್ಲೇ ಡಬಲ್ ಆಕ್ಟಿಂಗ್ ಅನ್ನ ಕನ್ವಿನ್ಸಿಂಗ್ ಆಗಿ ತೋರಿಸಿದ್ರು. ಗುರು ಇದನ್ನೆಲ್ಲ ನೋಡಿದ್ರೆ ನಮ್ಗೆ ಆ ರಕ್ಷಕ್ ಬುಲೆಟ್ ಹೇಳೋ ಸ್ಟೋರಿನೇ ಎಷ್ಟೋ ಪರವಾಗಿಲ್ಲ ಅನ್ಸುತ್ತೆ ಗುರು. ಅಂಡ್ ಇಷ್ಟೊಂದು ಕ್ರಿಂಜ್ ಮೂವಿ ಮಾಡಿ ಅದನ್ನ ಕ್ರಿಂಜ್ ಅಂತ ಹೇಳಿದ್ರೆ ಆಲ್ ಓವರ್ ಇಂಡಿಯಾ ಬಿಗ್ಗೆಸ್ಟ್ ಯೂಟ್ಯೂಬರ್ಸ್ಗೂ ಕಾಪಿರೈಟ್ ಹಾಕಿದ್ದಾರೆ. ಕ್ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ ಲೋಪಾರ್ ನನ್ನ ಮಕ್ಕಳನ್ನ. ಗುರು ನೀವು ಲೆಟ್ರಿನ್ ಮಾಡಿ ಸ್ಮೆಲ್ ಬರ್ತಿದೆ ಅಂತ ಹೇಳಿದ್ರೆ ನಮ್ಮೂಗೆ ಕುಯ್ಕೋ ಅಂತ ಹೇಳ್ತೀರಾ? ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಆನೆಸ್ಟ್ ರಿವ್ಯೂನ ತಗೊಳಕ್ಕಾಗಲ್ಲ ಅಂದಮೇಲೆ ಆ ಫಿಲ್ಮ್ನ ನೀವೇ ಇಟ್ಕೊಂಡು ನೀವೇ ನೋಡ್ಬೇಕಿತ್ತು. ಈ ತರ ಪ್ಯಾನ್ ಇಂಡಿಯಾದಲ್ಲಿ ಪಾನ್ ಹಾಕೊಂಡು ಉಗ್ಯಂಗ್ ಮಾಡಿದ್ರಲ್ಲೋ. ಅಂಡ್ ಐ ಹೋಪ್ ನೆಕ್ಸ್ಟ್ ಪಾರ್ಟ್ 2 ಮಾಡದೆ ಯಾವ್ದಾದ್ರು ಒಂದು ಒಳ್ಳೆ ಫಿಲ್ಮ್ ಮಾಡಿ. ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ? ಏನಾಯ್ತು? ಆಗಲ್ಲ, ಆಗಲ್ಲ, ಬೇಡ ಅದು. ಅಂಡ್ ಈ ಚಪ್ರಿ ಫ್ಯಾನ್ಸ್ ಗಳು ಬಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಬೊಗಳಿದ್ರೆ ಇವರಿಗೆ ಡ್ರಗ್ಸ್ ಕೊಟ್ಟು ಹುಚ್ಚಿಡಿಯೋ ಹಾಗೆ ಮಾಡಿದ್ಯಾ, ಅವನು ಹುಟ್ಟದಾಗಿಂದಾನೆ ದೊಡ್ಡ ಹುಚ್ಚ. I got a lot of shit to say, so I'ma do this every day. I'll be writing things until I'm fucking buried in my grave. 6 feet deep under, but my body won't decay, 'cause my messages are